ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಡ ಮಕ್ಕಳನ್ನ ಮನೆಯಲ್ಲಿ ಓದ್ಸಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ವಸತಿ ಇಲ್ಲ ಅಂತ ಹೇಳಿದ್ರೆ, ಯಾವುದೇ ತರ ಸಮಸ್ಯೆಗಳಿದ್ರು ಆ ಮಕ್ಕಳು ಎಜುಕೇಶನ್ ತಗೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಅಂತ ಮಕ್ಕಳಿಗೆ ಇವತ್ತು ನಾನು ಕರ್ಕೊಂಡ್ ಬಂದಿರುವಂತ ಜಾಗದಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸ, ವಸತಿ ಹಾಗೆ ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಕೊಟ್ಟು ಇಲ್ಲೇ ಮಕ್ಕಳನ್ನ ಇಟ್ಕೊಂತಾರೆ. 1ನೇ ಕ್ಲಾಸಿಂದ ಮಕ್ಕಳು ಹಿಡಿದು ಕಾಲೇಜ್ ವರ್ಗುನು ಅವರೇ ಫೀಸ್ ಅನ್ನ ಭರಿಸಿ ಪ್ರತಿಯೊಂದನ್ನು ಕೇರ್ ಮಾಡ್ತಾರೆ. ಸೂರ್ಯಪುರ ಆಶ್ರಮದಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ. ಮತ್ತೆ ವಸತಿ ಮತ್ತೆ ಯಾವ ವಯಸ್ಸಿಗೆ ಅಂದ್ರೆ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ವರೆಗೂ ಕೂಡ ಉಚಿತವಾದ ಶಿಕ್ಷಣವನ್ನ ಕೊಡ್ತಾ ಇದೀವಿ ನಾವು. ಆ ಮಕ್ಕಳನ್ನ ಎಲ್ಲಿ ಓದಿಸ್ತೀರಿ? ಇಲ್ಲೇ ಪಕ್ಕದಲ್ಲಿ ಹೈಸ್ಕೂಲ್ಗಳಿದೆ, ಮತ್ತೆ ಕಾಲೇಜಲ್ಲಿ ನಮ್ಮ ಕೋಲಾರದಲ್ಲಿ ಕಾಲೇಜ್ ಇದ್ದಿದೆ. ಹಾಗಾಗಿ ನಮ್ಮ ಹೋಬಳಿ ಕೇಂದ್ರ ಅದು ಕೋಲಾರ ಅಂತ ಬಿಟ್ಟು ಅಂತೇಳಿ ಅಲ್ಲಿಗೆ ಕ್ಲಾಸ್ಗೆ ಪ್ರೈವೇಟ್ ಕಾಲೇಜ್ಗೆ ಕಳಿಸ್ತೀವಿ ನಾವು. ಆ ಕಾಲೇಜಿಗೆ ಕಳಿಸಿದ್ರು ಕೂಡ ಆ ಫೀಸ್ ಅನ್ನ ನಮ್ಮ ಮಠದಿಂದ, ನಮ್ಮ ಆಶ್ರಮದ ವತಿಯಿಂದ ಭರಿಸ್ತಾ ಇದೀವಿ. ಅದನ್ನ ಇಷ್ಟು ಜನ ಮಕ್ಕಳೇ, ಇಷ್ಟೇ ಜನ ಅಂತ ಲಿಮಿಟ್ ಇಟ್ಕೊಂಡಿದ್ದೀರಾ ನೀವು? ಏನಂತಂದ್ರೆ ನಾವು ಒಂದು 500 ಮಕ್ಕಳವರೆಗೂ ಕೂಡ ಈಗ ಅಷ್ಟಕ್ಕೆ ಅಕಾಮಿಡೇಷನ್ ನಮಗೆ ಸಾಕಾಗುತ್ತೆ. ಆಶ್ರಮದಲ್ಲಿ ಅಷ್ಟು ಜನ ಮಕ್ಕಳು ಬಂದ್ರೆ ನಮಗೆ ವ್ಯವಸ್ಥಿತವಾಗಿ ಅವರಿಗೆ ಎಜುಕೇಶನ್ ಅನ್ನ ನಾವು ಕೊಡಬಹುದು. ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ಬಂದ್ರು ಅವ್ರಿಗೆ ಅವಕಾಶ ಮಾಡ್ಬೋದು. ಆಧಾರ್ ಕಾರ್ಡ್ ಇರ್ಬೋದು, ಫೋಟೋ ಇರ್ಬೋದು, ಮತ್ತೆ ಅವರಿಗೆ TC ಮಾರ್ಕ್ಸ್ ಕಾರ್ಡ್ ಏನಿದಿರುತ್ತೆ ಅದನ್ನು ಮಾತ್ರ ನಾವು ತಗೊಳ್ತೀವಿ ಅಷ್ಟೇ. ಅಷ್ಟು ಬಿಟ್ರೆ ಇಲ್ಲಿ ಯಾವುದೇ ಫೀಸ್ ಅನ್ನ ಕಟ್ಟಂಗಿಲ್ಲ ಇಲ್ಲಿ.